ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಬನ್ನಿ ಇವತ್ತಿನ ಟೆಕ್ ನ್ಯೂಸ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಫಸ್ಟ್ ಟೆಕ್ ನ್ಯೂಸ್ ಬಗ್ಗೆ ಮಾತಾಡೋದಾದರೆ, ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಲಿಂಕ್ ಜೊತೆಗೆ ಮಾತುಕತೆ ಕೇಳಿ ಬರ್ತಾ ಇದೆ. ಯಾಕಂದರೆ ಇದು ಬೇಗ ಇಂಡಿಯಾದಲ್ಲಿ ಸ್ಯಾಟಲೈಟ್ ಇಂಟರ್ನೆಟ್ ಲಾಂಚ್ ಆಗ್ತಾ ಇದೆ. ಸ್ಪೇಸ್ ಎಕ್ಸ್ ಎಲನ್ ಮಾಸ್ಕ್ ಜೊತೆಗೆ ಏರ್ಟೆಲ್ ಮತ್ತು ಜಿಯೋ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಈ ಸ್ಯಾಟಲೈಟ್ ಇಂಟರ್ನೆಟ್ ಸ್ಪೀಡ್ 220 Mbps ಇರುತ್ತೆ. ಹೌದು, ಇದು ನಿಜ. ಆದರೆ 5G ಇಂಟರ್ನೆಟ್ ಕಂಪೇರ್ ಮಾಡಿದ್ರೆ ಇದು ಸ್ಪೀಡ್ ಕಡಿಮೆ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಸ್ಪೀಡ್ ತುಂಬ ಜಾಸ್ತಿ ಮಾಡೇ ಮಾಡ್ತಾರೆ. ಯಾವುದೇ ಡೌಟ್ ಬೇಡ ನಮಗೆ. ಮತ್ತು ಇದರ ಫುಲ್ ಡೀಟೇಲ್ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ. ನೆಕ್ಸ್ಟ್ ನ್ಯೂಸ್ ಬಗ್ಗೆ ಮಾತಾಡೋದಾದರೆ, ಮೀಡಿಯಾಟೆಕ್ ಕಡೆಯಿಂದ ಹೊಸ ಪವರ್ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಬರ್ತಾ ಇದೆ. ಡೈಮೆನ್ಸಿಟಿ 9400+. ಇದರ ಲಾಂಚಿಂಗ್ ಡೇಟ್ ಕನ್ಫರ್ಮ್ ಆಗಿದೆ. 11th April ನೋಡೋಕ್ಕೆ ಸಿಗುತ್ತೆ. ಇದರ ಪ್ರೊಸೆಸರ್ ಫಸ್ಟ್ ಓಪೋ ಫೋನ್ಗಳಲ್ಲಿ ಬರುತ್ತೆ, ಆಮೇಲೆ ಬೇರೆ ಬೇರೆ ಫೋನ್ಸ್ನಲ್ಲಿ ಬರುತ್ತೆ. ಇದು ಆಂಥಿತು ಸ್ಕೋರ್ 30 lakh+ ಇರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 8 Elite ಫುಲ್ ಕಾಂಪಿಟೇಷನ್ ಕೊಡುತ್ತೆ. ನೋಡೋಣ ಇದರ ಲಾಂಚ್ ಆದಾಗ ಹೇಗೆ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ಬಗ್ಗೆ ಮಾತಾಡೋದಾದರೆ, ಆದಷ್ಟು ಬೇಗ OnePlus ಕಡೆಯಿಂದ OnePlus Pad 2 Pro ನೋಡೋಕ್ಕೆ ಸಿಗ್ತಾ ಇದೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Elite ಚಿಪ್ಸೆಟ್ ಇರುತ್ತೆ. 13.4 inches 3.4K ರೆಸಲ್ಯೂಷನ್ LCD ಡಿಸ್ಪ್ಲೇ ಸಿಗುತ್ತೆ. 124 Hz ರಿಫ್ರೆಶ್ ರೇಟ್ ಇರುತ್ತೆ. 30 MP ರೇರ್ ಕ್ಯಾಮ್ರಾ ಮತ್ತು 8 MP ಫ್ರಂಟ್ ಕ್ಯಾಮ್ರಾ ಇರುತ್ತೆ. 10,000 mAh ಲಾರ್ಜರ್ ಬ್ಯಾಟ್ರಿ ಸಿಗುತ್ತೆ. ಇದರ ಪ್ರೈಸಿಂಗ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ವೆಯ್ಟ್ ಮಾಡಿ ನೋಡೋಣ ಯಾವ ಪ್ರೈಸಲ್ಲಿ ಯಾವಾಗ ಲಾಂಚ್ ಆಗುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ಬಗ್ಗೆ ಮಾತಾಡೋದ್ರೆ, ಇನ್ಫಿನಿಕ್ಸ್ನ Note 50X ಇದೇ ಮಂತ್ 27ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇದೆ. ಈ ಫೋನಲ್ಲಿ ಡೈಮೆನ್ಸಿಟಿ 7300 ಅಲ್ಟಿಮೇಟ್ ಪ್ರೊಸೆಸರ್ ಸಿಗ್ತಾ ಇದೆ. 5500 ಲಾರ್ಜರ್ ಬ್ಯಾಟ್ರಿ ಇರುತ್ತೆ. 45 watts ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗುತ್ತೆ. ಈ ಫೋನ್ ಲಾಂಚ್ ಆದಾಗ ನೋಡೋಣ ಹೇಗಿರುತ್ತೆ ಅಂತ. ಈ ಫೋನ್ನ ಮುಂದಿನ ದಿನಗಳಲ್ಲಿ ಅನ್ಬಾಕ್ಸಿಂಗ್ ಮಾಡೋಣ. ನೆಕ್ಸ್ಟ್ ನ್ಯೂಸ್ ಬಗ್ಗೆ ಮಾತಾಡೋದಾದರೆ, ಪೋಕೋನ F7 ಸೀರೀಸ್ ಈಗ ಬೇಗ ಗ್ಲೋಬಲ್ ಮತ್ತು ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಈ ಸೀರೀಸ್ನಲ್ಲಿ 3 ಫೋನ್ಗಳಲ್ಲಿ ನೋಡೋಕ್ಕೆ ಸಿಗುತ್ತೆ. ಪೋಕೋ F7, ಪೋಕೋ F7 Pro ಮತ್ತು ಪೋಕೋ F7 Ultra. ಈ 3 ಫೋನ್ಗಳ ಬಗ್ಗೆ ಮಾತಾಡೋದಾದರೆ, ಪೋಕೋ F7 Pro ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಸಿಗ್ತಾ ಇದೆ. 6000 mAh ಲಾರ್ಜರ್ ಬ್ಯಾಟ್ರಿ ಸಿಗುತ್ತೆ. 90 watts ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗುತ್ತೆ. 50 MP + 8 MP ಕ್ಯಾಮ್ರಾ ಮತ್ತು 20 MP ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಮತ್ತು ಪೋಕೋ F7 Ultraನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Elite ಪ್ರೊಸೆಸರ್ ಸಿಗ್ತಾ ಇದೆ. 50 MP + 32 MP + 50 MP ಆ್ಯಂಡ್ 32 MP ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. 5300 mAh ಬ್ಯಾಟ್ರಿ ಇದೆ. 120 watts ಚಾರ್ಜಿಂಗ್ ಮತ್ತು 50 MP ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಇವುಗಳ ಪ್ರೈಸಿಂಗ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ನೆಕ್ಸ್ಟ್ ನ್ಯೂಸ್ ಬಗ್ಗೆ ಮಾತಾಡೋದಾದರೆ, ನಥಿಂಗ್ ಕಡೆಯಿಂದ ಇನ್ನೊಂದು ಫೋನ್ ಲಾಂಚ್ ಆಗ್ತಾ ಇದೆ. ನಥಿಂಗ್ CMF Phone 2. ಈ ಫೋನ್ನಲ್ಲಿ 6.7 FHD+ OLED 120 Hz ಡಿಸ್ಪ್ಲೇ ಸಿಗುತ್ತೆ. ಡೈಮೆನ್ಸಿಟಿ 7400 ಪ್ರೊಸೆಸರ್ ಇರುತ್ತೆ. 50 MP OS ಮೇನ್ ಕ್ಯಾಮ್ರಾ ಮತ್ತು 60 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಆಂಡ್ರಾಯ್ಡ್ 15 ಆ್ಯಂಡ್ ನಥಿಂಗ್ OS 3 ಬರುತ್ತೆ. 5000 mAh ಬ್ಯಾಟ್ರಿ ಸಿಗುತ್ತೆ. 45 watts ಚಾರ್ಜಿಂಗ್ ಸಪೋರ್ಟ್ ಕೂಡ ಇರುತ್ತೆ. ಈ ಬಾಕ್ಸ್ನಲ್ಲಿ ಚಾರ್ಜರ್ ಸಿಗೋಲ್ಲ. ಸೊ ಈ ಟೆಕ್ ನ್ಯೂಸ್ನಲ್ಲಿ ನಿಮಗೆ ಯಾವ ಟೆಕ್ ನ್ಯೂಸ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.